ಡಿಜಿಟಲ್ ವಿಡಿಯೋಗೆ ಸ್ವಾಗತ. ನಾನು ಧನಶ್ರೀ ಪೂಜಾರಿ. ವೀಕ್ಷಕರೇ, ಸಾಮಾನ್ಯವಾಗಿ ನೀವು ಭಿಕ್ಷಾಟನೆ ಮಾಡುವಂತಹ ಭಿಕ್ಷುಕರನ್ನ ನೋಡಿದ್ದೀರಲ್ವಾ? ಅವರು ಎಲ್ಲೆಲ್ಲ ಕಾಣಸಿಗ್ತಾರೆ? ಸಾಮಾನ್ಯವಾಗಿ ರಸ್ತೆ ಬದಿಗಳಲ್ಲಿ, ಸಿಗ್ನಲ್ಗಳ ಹತ್ರ, ಹಾಗೇನೆ ಬಸ್ಗಳಲ್ಲಿ, ರೈಲ್ಗಳಲ್ಲಿ, ಟ್ರೈನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಹಾಗೇನೆ ರೈಲ್ವೆ ಸ್ಟೇಷನ್ಗಳಲ್ಲಿ. ಇನ್ನೂ ಹೆಚ್ಚು ಎಲ್ಲಪ್ಪ ಅಂತ ನೋಡಿದ್ರೆ ಅಲ್ಲಲ್ಲಿ ಸಿಗ್ನಲ್ಗಳು ಬೀಳುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಭಿಕ್ಷಾಟನೆಯನ್ನ ಮಾಡ್ತಾರೆ. ಜಾಸ್ತಿ ಅಂದ್ರೆ ಈ ಹಳ್ಳಿ ಕಡೆಯಲ್ಲೆಲ್ಲ ಮನೆ ಮನೆಗೆ ಬಂದು ಭಿಕ್ಷಾಟನೆಯನ್ನ ಮಾಡ್ತಾರೆ. ಈ ಭಿಕ್ಷುಕರನ್ನ ನಾವು ನೋಡಿರ್ತೀರ, ಹಳ್ಳಿಗಳೆಲ್ಲ ದಾನಗಳನ್ನ ಮಾಡ್ತಾರೆ. ಬಸ್ಗಳಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕೆಲವರು ಕಾಣದಿರುವಂತಹವರಿಗೆ ಕೂಡ ನಾವು ದಾನವನ್ನ ಮಾಡ್ತೀವಿ. ಇದು ಸಾಮಾನ್ಯವಾಗಿ ನೋಡುವಂತಹ ದೃಶ್ಯಗಳು ನಮ್ಮ ಜೀವನದಲ್ಲಿ. ಸೊ ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ವಿಮಾನದಲ್ಲಿ ಭಿಕ್ಷಾಟನೆಯನ್ನ ಮಾಡಿದ್ದಾನೆ. ಹೌದು, ನಿಮ್ಗಿದು ಕೇಳಿದ ತಕ್ಷಣ ಶಾಕ್ ಆಗಬಹುದು. ಇದು ನಿಜ. ಹೌದು, ವ್ಯಕ್ತಿಯೊಬ್ಬ ವಿಮಾನದಲ್ಲಿ ಭಿಕ್ಷಾಟನೆಯನ್ನ ಮಾಡಿದ್ದಾನೆ. ದಾನವನ್ನ ಕೇಳಿದ್ದಾನೆ. ನನಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾನೆ. ಸಾಮಾನ್ಯವಾಗಿ ನೀವು ಅನ್ಕೋಬಹುದು, ಏನಪ್ಪಾ ಅಂತಂದ್ರೆ ರಸ್ತೆಗಳು, ಹಾಗೇನೆ ಬಸ್ಗಳ ಬಳಿ, ಹಾಗೇನೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ರೈಲುಗಳಲ್ಲಿ ಹಣ ಕೇಳೋದು ಸಾಮಾನ್ಯ. ಅಲ್ಲಿ ಯಾಕಂದ್ರೆ ಬಡವರೇ ಇರ್ತಾರೆ, ಬಡವರಿಗೂ ಹೋಗೋಕ್ಕೂ ಏನು ದುಡ್ಡಿರಲ್ಲ, ಅವ್ರ ಹತ್ರ ತಿನ್ನೋಕ್ಕೂ ದುಡ್ಡಿರಲ್ಲ, ಅಲ್ಲಿ ದುಡ್ಡು ಕೇಳ್ತಾರೆ, ಭಿಕ್ಷಾಟನೆ ಮಾಡ್ತಾರೆ, ಸಾಮಾನ್ಯ. ಆದ್ರೆ ವಿಮಾನದಲ್ಲಿ ಸಂಚರಿಸುವವರು ಶ್ರೀಮಂತರೆ. ವಿಮಾನದಲ್ಲಿ ಹೋಗ್ತಿದ್ದಂತಹ ವ್ಯಕ್ತಿ ಶ್ರೀಮಂತ ಆಗಿರಬಹುದು. ಆತ ಹೇಗೆ ಭಿಕ್ಷಾಟನೆ ಮಾಡ್ತಾನೆ ಅಂತ ನೀವು ಅನ್ಕೋಬಹುದು. ಇಲ್ಲಿ ಈ ಘಟನೆಯನ್ನ ನಾನು ವಿವರಿಸ್ತೀನಿ. ಇಲ್ಲಿ ಇನ್ನೊಂದು ವಿಚಿತ್ರ ಘಟನೆ ಏನಪ್ಪಾ ಅಂತಂದ್ರೆ, ಈ ಭಿಕ್ಷಾಟನೆ ಮಾಡಿದಂತಹ ವ್ಯಕ್ತಿ ಪಾಕಿಸ್ತಾನದವನು. ನೋಡಿ, ಪಾಕಿಸ್ತಾನ ಈಗಾಗಲೇ ದಿವಾಳಿ ಆಗೋಗ್ಬಿಟ್ಟಿದೆ. ಹಾಲಿನ ದರ ಕೇಳೋಂಗಿಲ್ಲ, ಚಿಕನ್ ಅಂತೂ ತಿನ್ನೋಂಗಿಲ್ಲ, ಇನ್ನೂ ಹಲವಾರು ವಸ್ತುಗಳು ದೈನಂದಿನ ದಿನಕ್ಕೆ ಬ್ರೆಡ್ಗಳ ರೇಟ್ ಅಂತೂ ಕೇಳೋಂಗಿಲ್ಲ. ಆ ರೀತಿ ಬೆಲೆಗಳು ಗಗನಕ್ಕೇರ್ಬಿಟ್ಟಿದೆ. ನಾವು ದಿನಚರಿಯಲ್ಲಿ ಬಳಸುವಂತಹ ವಸ್ತುಗಳಂತೂ, ದಿನಂಪ್ರತಿ ಬಳಸುವಂತಹ ವಸ್ತುಗಳಂತೂ ಅದರ ಬೆಲೆಗಳಂತೂ ಗಗನಕ್ಕೇರ್ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಇಲ್ಲಿ ವಿಮಾನದಲ್ಲಿ ಭಿಕ್ಷಾಟನೆ ಮಾಡಿಬಿಟ್ಟಿದ್ದಾನೆ. ಹೌದು, ನೀವು ದೃಶ್ಯದಲ್ಲಿ ನಾವು ತೋರಿಸ್ತೀವಿ. ಪಾಕಿಸ್ತಾನದ ವ್ಯಕ್ತಿಯೊಬ್ಬ ವಿಮಾನದಲ್ಲಿದ್ದ ಪ್ರಯಾಣಿಕರಿಗೆ ಹಣ ನೀಡುವಂತೆ ಕೇಳಿದ್ದಾನೆ. ಆದ್ರೆ ಈ ವ್ಯಕ್ತಿ ಇನ್ನೊಂದು ವಿಚಾರವನ್ನಲ್ಲಿ ಮೆನ್ಷನ್ ಮಾಡ್ತಾನೆ. ಏನಪ್ಪಾ ಅಂತಂದ್ರೆ, ನಾನು ಭಿಕ್ಷೆಯನ್ನ ಬೇಡ್ತಾ ಇಲ್ಲ, ನಾನು ದಾನವನ್ನ ಕೇಳ್ತಾ ಇದ್ದೀನಿ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾನೆ. ಯಾಕಪ್ಪ ಆತ ಈ ಹಣವನ್ನ ಸಂಗ್ರಹಿಸ್ತಾ ಇದ್ದಾನೆ, ಯಾಕೆ ಈ ರೀತಿ ದುಡ್ಡನ್ನ ಕೇಳ್ತಿದ್ದಾನೆ ಅಂತ ನೀವು ಅನ್ಕೋಬಹುದು. ಆದ್ರೆ ಆತ ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ನಾನು ಮದರಸ ನಿರ್ಮಿಸಲು ಹಣವನ್ನ ಸಂಗ್ರಹ ಮಾಡ್ತಿದ್ದೇನೆ, ದಾನ ಮಾಡಲು ಇಚ್ಛಿಸುವವರು ನೀವು ಹಣವನ್ನ ಕೊಡಬಹುದು ಅಂತ ಫ್ಲೈಟ್ ಅಲ್ಲಿ ನಿಂತ್ಕೊಂಡು ಅನೌನ್ಸ್ ಮಾಡಿದ್ದಾನಂತೆ. ನೋಡಿ ಎಷ್ಟು ಧೈರ್ಯ ಆತನದ್ದು ಅಂತ. ಅವನು ಲಾಹೋರ್ನಲ್ಲಿ ಮದ್ರಸ ನಿರ್ಮಿಸೋಕೆ ಹಣವನ್ನ ಸಂಗ್ರಹಿಸ್ತಿದ್ದೀನಿ, ನೀವು ದುಡ್ಡು ಕೊಡೋರ ಇದ್ರೆ ಕೊಡಿ, ನನಗೆ ದಯವಿಟ್ಟು ದುಡ್ಡು ಕೊಟ್ಟು ಸಹಕರಿಸಿ ಅಂತ ಫ್ಲೈಟ್ ನಲ್ಲಿ ನಿಂತ್ಕೊಂಡು ಅನೌನ್ಸ್ ಮಾಡಿದ್ದಾನೆ. 1-2 ನಿಮಿಷದ ಸ್ಪೀಚ್ ಅನ್ನ ಕೊಟ್ಟಿದ್ದಾನೆ. ಈ ದೃಶ್ಯಾವಳಿಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಪಾಕಿಸ್ತಾನದ ವ್ಯಕ್ತಿ ನೀಲಿ ಬಣ್ಣದ ಜಾಕೆಟ್ ಧರಿಸಿ, ಬಿಳಿ ಕುರ್ತವನ್ನ ಹಾಕಿ, ಪೈಜಾಮವನ್ನ ಧರಿಸಿರುವಂತಹ ವ್ಯಕ್ತಿ ಇದ್ದಕ್ಕಿದ್ದಂತೆ ಎದ್ದು ನಿಂತು ತನ್ನ ಸಹ ಪ್ರಯಾಣಿಕರು ಇರ್ತಾರಲ್ವಾ, ಅವರ ಬಳಿ ಅವರನ್ನ ಉದ್ದೇಶಿಸಿ ಮಾತನಾಡೋಕೆ ಶುರು ಮಾಡಿದ್ದಾನೆ. ನಾನು ಭಿಕ್ಷೆಯನ್ನ ಬೇಡ್ತಿಲ್ಲ, ಬದಲಿಗೆ ಲಾಹೋರ್ನಲ್ಲಿ ಮದ್ರಸವನ್ನ ನಿರ್ಮಿಸ್ತಾ ಇದ್ದೀನಿ, ಇದಕ್ಕೆ ನಿಮ್ಮ ಕೈಯಲ್ಲಾದಷ್ಟು ಹಣವನ್ನ ನನಗೆ ಧನ ಸಹಾಯ ಮಾಡಿ ಅಂತ ಎದ್ದು ನಿಂತು ತನ್ನ ಸಹ ಪ್ರಯಾಣಿಕರ ಬಳಿ ಒಂದು ದುಡ್ಡನ್ನ ಕೇಳಿದ್ದಾನೆ. ಸಾಮಾಜಿಕ ಜಾಲತಾಣಗಳನ್ನ ಬಳಕೆ ಮಾಡುವಂತಹ ಬಳಕೆದಾರರು ಏನಿದ್ದಾರೆ, ಈತನನ್ನ ಗುರುತಿಸಿದ್ದಾರೆ. ಈತ ಇಂಟರ್ನೆಟ್ ನ ಸೆನ್ಸೇಷನ್ ಅಲ್-ಲವಾ ಅಂತ ಗುರುತಿಸಲ್ಪಟ್ಟಿದೆ. ಈತನ ಹೆಸರು ಗೊತ್ತಾಗಿದೆ. ಈತ ಉದ್ಯಮಿ ಮತ್ತು ರಾಜಕಾರಣಿ ಅಂತೆ. ಸೊ ಕಳೆದ ವರ್ಷಗಳಿಂದ, ಸುಮಾರು 2 ವರ್ಷಗಳಿಂದ ಈತ ಚಮತ್ಕಾರಿ ವಿಡಿಯೋಗಳೊಂದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಈತನ ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇಲ್ಲಿ ನೆಟ್ಟಿಗರು ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಈತ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ, ಈತ ಉದ್ಯಮಿ ಅಂತ ಹೇಳ್ತಾನೆ, ರಾಜಕಾರಣಿ ಕೂಡ ಆಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಈತನೇ ದುಡ್ಡು ಕೊಟ್ಟು ಲಾಹೋರ್ನಲ್ಲಿರುವ ಮದ್ರಸವನ್ನ ನಿರ್ಮಿಸಬಹುದಲ್ವಾ, ಈತನ ಕೈಯಿಂದ ಆದಷ್ಟು ಧನ ಸಹಾಯ ಮಾಡಬಹುದಲ್ವಾ. ಅದರ ಬದಲು ವಿಮಾನದಲ್ಲಿ ತನ್ನ ಸಹ ಪ್ರಯಾಣಿಕರೊಂದಿಗೆ ಯಾಕೆ ಭಿಕ್ಷಾಟನೆ ಮಾಡ್ತಾ ಇದ್ದಾನೆ, ಯಾಕೆ ದುಡ್ಡನ್ನ ಕೇಳ್ತಿದ್ದಾನೆ ಅಂತ ನೆಟ್ಟಿಗರು ಕೋಪಗೊಂಡಿದ್ದಾರೆ.